ಸಾಷ್ಟಾಂಗ ನಮಸ್ಕಾರ ಸರ್. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧೇಜಮಹಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಚಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರೋ ಲಾತವ್ಯಾಚಾರ್ಯಃ ಸುರಪರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ನನ್ನ ದಿವಸ ಈ 36ನೆಯ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಅದರಲ್ಲಿ ಧವಲ ಗಂಗೆ ಎಲ್ಲಿ ಇದ್ದಾಳೆ ಅಂತ ವರ್ಣನೆ ಮಾಡ್ತಾ ಇದ್ರು. ಧವಲ ಅಂತ ಅದಕ್ಕೆ ಹೆಸರು. ಅಲ್ಲಿ ಗಂಗಾ ಸನ್ನಿಧಾನನೂ ಇದೆ ಅಂತ ಮುಂದೆ ಹೇಳ್ತಾ ಕೊನೆಗೆ ಧವಲ ಗಂಗೆ ಅಂತ ಪ್ರಸಿದ್ಧಿಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಧವಲ ಅಂತ ಅದಕ್ಕೆ ಹೆಸರು. ಅದು ಮಧ್ಯದಲ್ಲಿದೆ. ಯಾವ ಯಾವ ಮಧ್ಯದಲ್ಲಿದೆ, ಯಾವ ವಸ್ತುಗಳು ಅದರ ಸುತ್ತಲೂ ಇತ್ತು ಅನ್ನೋದನ್ನ ಅಶ್ವತ್ಥ ಮರ, ಚೂತ, ಮಾವಿನ ಮರ, ಹಳಸಿನ ಮರ, ಹೀಗೆ ಒಂದೊಂದೇ ಮರಗಳ ಉಲ್ಲೇಖ ಮಾಡಿ, ಅಷ್ಟೇ ಅಲ್ಲ ಅಲ್ಲಿ 8 ತುಳಸಿ ವೃಂದಾವನ ಇತ್ತು. ಹಾಗೆ ರುದ್ರದೇವರ ಸನ್ನಿಧಾನ, ಹನುಮಂತ ದೇವರ ಸನ್ನಿಧಾನ, ಈ ಎಲ್ಲ ತನ್ನ ಮಧ್ಯದಲ್ಲಿ ಆ ಧವಲ ಅದು ಶೋಭಿಸ್ತಾ ಇದೆ ಅಂತ. ಅದು ದಿವ್ಯ ಅಂತ ಹೇಳ್ತಾರೆ. ಅದು ಈ ಲೋಕದ್ದಲ್ಲ, ಅದು ದಿವ್ಯ, ದೇವಲೋಕಕ್ಕೆ ಸಂಬಂಧಪಟ್ಟಿದೆ. ಯಾಕೆ ಗಂಗೆ ಅಲ್ಲಿ ಸನ್ನಿಹಿತಳಾಗಿದ್ದಾಳೆ ಅಂತ. ಇದರಲ್ಲಿ ಒಂದು ಶಬ್ದ ಬಂದಿದೆ ಈ ಶ್ಲೋಕದಲ್ಲಿ, 36ನೇದರಲ್ಲಿ ವೃಂದಾವನಾಷ್ಟಕ ಅಂತ ಒಂದು ಶಬ್ದ. ಇದಕ್ಕೆ ನನ್ನೇ ಅರ್ಥ ನೋಡಿದ್ವಿ. ಅದಕ್ಕೊಂದು ಟಿಪ್ಪಣಿನೂ ಕೂಡ ಅದಕ್ಕೆ ಪ್ರಮಾಣವಾಗಿ ಸಿಗತ್ತೆ ನಮ್ಗೆ. ಟಿಪ್ಪಣಿಯಲ್ಲಿ ಏನಿದೆ ಅಂದ್ರೆ ವೃಂದಾವನ ಅಷ್ಟಕಂ ಅಂತ ಶಬ್ದ ತಗೊಂತಾರೆ. ಏನಿದು ವೃಂದಾವನ ಅಷ್ಟಕ ಅಂದ್ರೆ? ಇವತ್ತಿನ ದಿವಸ ನಮಗ್ ಕಾಣುತ್ತಾ ಇರಬಹುದು, ಆಗಿತ್ತು. ಈ ವ್ಯಾಖ್ಯಾನಕಾರರು ವಿವರಣೆ ಮಾಡಿದ್ದಾರೆ. ಏನಂತ? ಅಷ್ಟದಿಕ್ಷು ಅಂದ್ರೆ ಧವಲಗಂಗೆ ಮಧ್ಯದಲ್ಲಿದ್ದಾಳೆ, ಅದರ ಸುತ್ತಲೂ 8 ದಿಕ್ಕುಗಳಲ್ಲಿ ಅಂತ ಅರ್ಥ. ಅಷ್ಟದಿಕ್ಷು ತುಳಸ್ಯಾರೋಪಣಾರ್ಥಂ ವೃಂದಾವನಾನಾಂ ಅಷ್ಟಕಂ ಭಿತ್ತಿ ಚತುಷ್ಟಯಸ್ಥಂ ಇತ್ಯರ್ಥ ಅಂತ.
ಅಂದ್ರೆ 8 ದಿಕ್ಕುಗಳಲ್ಲಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಹಾಗೆ ಆಗ್ನೇಯ, ನೈಋತ್ಯ, ಈಶಾನ್ಯ, ವಾಯವ್ಯ, ಈ ಪ್ರತಿ ದಿಕ್ಕುಗಳಲ್ಲಿ ತುಳಸಿಯನ್ನ ಅಲ್ಲಿ ಆರೋಪಣ ಮಾಡ್ಲಿಕ್ಕೆ, ಅಂದ್ರೆ ತುಳಸಿಯ ಅಭಿವೃದ್ಧಿಗೆ, ತುಳಸಿ ಬೆಳಿಲಿಕ್ಕೋಸ್ಕರ ಇದನ್ನ ವೃಂದಾವನಾನಾಮಷ್ಟಕಂ 8 ವೃಂದಾವನ ಅಲ್ಲಿತ್ತು. ಆ ವೃಂದಾವನ ಭಿತ್ತಿ ಚತುಷ್ಟಯ, 4 ಗೋಡೆ. ಭಿತ್ತಿ ಅಂದ್ರೆ ಗೋಡೆ ಅಂತ ಅರ್ಥ. ಭಿತ್ತಿ ಚತುಷ್ಟಯ ಅಂದ್ರೆ 4 ಗೋಡೆ ಏನಿದೆ ಅಲ್ಲಿ ಮಧ್ಯದಲ್ಲಿ ಧವಲಗಂಗೆ. ಅಷ್ಟು 8 ದಿಕ್ಕುಗಳಲ್ಲಿ ಒಂದೊಂದೊಂದು ತುಳಸಿ ವೃಂದಾವನ ಅಂತ. ಅದರ ಮಧ್ಯದಲ್ಲಿ ಏನಿದೆಯಾ ಅಂತ ಅದನ್ನ ಇಲ್ಲಿ ವರ್ಣನೆ ಮಾಡಿರೋದು. ಇದಕ್ಕೆ ಇಲ್ಲಿ ಪ್ರಮಾಣವಾಗಿ ನಮ್ಗೆ ಇದು ಸಿಕ್ತು. ಯಾವುದು? ಈ ವ್ಯಾಖ್ಯಾನದಲ್ಲಿ ಈ ಪದಕ್ಕೆ ಹೀಗೆ ಅರ್ಥ ಹೇಳ್ಬೇಕು ಅನ್ನೋ ವಿಷಯದಲ್ಲಿ. ಕೆಲವರು ಇಲ್ಲಿ ಅಷ್ಟಕ ಅನ್ನೋ ಶಬ್ದದಿಂದ ಕೃಷ್ಣ ಅಂತ ವಿವರಣೆ ಮಾಡಿದ್ದಾರೆ. ಅದು ಹೇಗ್ ವಿವರಣೆ ಮಾಡ್ಬೇಕು ಅನ್ನೋದು ನಾನು ನೆನೆ ದಿವಸ ಹೇಳಿದೆ. ವಸ್ತುತಃ ವೇಣುಗೋಪಾಲ ಕೃಷ್ಣನ ಬಗ್ಗೆ ಮುಂದೆ ಒಂದು ಶ್ಲೋಕ ಬರುತ್ತೆ, 39ನೇದು. ಅದರಲ್ಲಿ ಸ್ಪಷ್ಟವಾಗಿದೆ ಏನಂತ. ಅಲ್ಲಿ ಒಂದು ವಿಷ್ಣುವಿನ ಪ್ರತಿಮೆನೂ ಕೂಡ ಇದೆ, ಅಂದ್ರೆ ಪ್ರತೀಕ ಇದೆ ಅಂತ. ಇದು ಧವಲಗಂಗಾ ತೀರದಲ್ಲಿ ಅಂತ. ಆದ್ರಿಂದ ಅದು ಈ ವೇಣುಗೋಪಾಲ ಕೃಷ್ಣನ ಬಗ್ಗೆ ಹೇಳಿದ್ದಾರೆ ಅಂತ ಅಲ್ಲಿ ಆ ಶ್ಲೋಕದಿಂದ ನಮಗೆ ಸಿಗತ್ತೆ. ಹಾಗಾಗಿ ಇಲ್ಲಿ ವೃಂದಾವನಾಷ್ಟಕ ಅನ್ನೋ ಶಬ್ದಕ್ಕೆ ಇವ್ರು ಹೇಳಿದ ಪ್ರಕಾರ ಈ ಅರ್ಥವನ್ನ ತಗೊಳ್ಬಹುದು, ವ್ಯಾಖ್ಯಾನಕಾರರು ತಿಳಿಸಿದ ಪ್ರಕಾರ. ಇನ್ನು ಇದೇ ವ್ಯಾಖ್ಯಾನದಲ್ಲಿ ಮುಂದಕ್ಕೆ ಹೇಳ್ತಾರೆ, ಕೃಷ್ಣನನ್ನು ಇದೇ ಶ್ಲೋಕದಿಂದ ತಗೊಳ್ಬಹುದು ಅಂತ ಹೇಳ್ತಾರೆ. ಅದೊಂದು ಸ್ವಾರಸ್ಯ. ಅದಕ್ಕೆ ವ್ಯಾಖ್ಯಾನಗಳು ನಮಗ್ ಸಿಗ್ಬೇಕು. ತುಂಬಾ ಚೆನ್ನಾಗಿ ಬಿಡಿಸಿರ್ತಾರೆ ಅವ್ರವ್ರ ದೃಷ್ಟಿಯಲ್ಲಿ, ಅವ್ರು ಅನುಭವಿಸಿ ಆ ಕ್ಷೇತ್ರಕ್ಕೆ ಹೋಗಿ ಅದನ್ನ ನೋಡಿ ಎಲ್ಲ ಉಲ್ಲೇಖವನ್ನ ಮಾಡಿರ್ತಾರೆ. ಇಲ್ಲಿ ರುದ್ರದೇವರ ಬಗ್ಗೆ ಬಂತು, ಪಿನಾಕಿ ಅಂತ. ಅದು ಯಾವ ಭಾಗದಲ್ಲಿದೆ ನಮಗೆ ಗೊತ್ತು, ದಕ್ಷಿಣಸ್ಥ. ಧವಲಗಂಗೆ ಇದ್ರೆ ಅದರ ದಕ್ಷಿಣ ಭಾಗದಲ್ಲಿ ಶಂಕರ ರುದ್ರದೇವರಿದ್ದಾರೆ. ಪಶ್ಚಿಮ ದಿಕ್ಕಿಗೆ ಬಂದ್ರೆ ಹನುಮಂತ, ಅಂದ್ರೆ ವೀಣಾಪಾಣಿ ಪ್ರಾಣದೇವ್ರು ನೋಡ್ತೀವಿ ಅದೊಂದು. ಮತ್ತೆ ಹಿಂದೆ ಪಶ್ಚಿಮ ದಿಕ್ಕಿನಲ್ಲಿ ಇರುವಂತಹ ಹನುಮಂತ. ಇನ್ನು ಪಿನಾಕಿ ಹನುಮತಾಂಚ ಅಂತ ಹೇಳಿದ್ದಾರೆ. ಈ ಚ ಅಂತ ಯಾವಾಗ ಶಬ್ದವನ್ನ ಬಳಸ್ತಾರೆ ಅದಕ್ಕೆ ಇನ್ನೊಂದನ್ನು ತಗೊಳ್ಬೇಕು ಅಂತ. ಬರೀ ಇಷ್ಟೇ ಅಲ್ಲ, ಇನ್ನೊಂದು ಇರುತ್ತೆ ಅಂತ ಅರ್ಥ. ಇನ್ನೊಂದ್ರ ಜೊತೆಗೆ ಇದನ್ನೆಲ್ಲ ಹೇಳಿದ್ದಾರೆ. ಹಾಗಾದ್ರೆ ಯಾವ್ದದು ಮುಖ್ಯವಾಗಿರೋದು ಅಂದ್ರೆ ಚಕಾರಾತ್ ಉತ್ತರಸ್ಥ, ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಇರುವಂತಹ ಕೃಷ್ಣೋಪಿ ಗ್ರಾಹ್ಯ ಅಂತ. ಕೃಷ್ಣನನ್ನು ತಗೊಳ್ಬೇಕು ಅಂದ್ರೆ ಈ ಶ್ಲೋಕದಲ್ಲೇ ಚ ಅನ್ನೋ ಒಂದು ಶಬ್ದ ಹಾಕಿ ಸೂಚನೆ ಮಾಡಿದ್ದಾರೆ. ನಾವೆಲ್ಲ ಕೇಳ್ತಾ ಇರ್ತೀವಿ ಜಯತೀರ್ಥರ ವ್ಯಾಖ್ಯಾನ ಮಾಡೋ ಕ್ರಮ ಸುಧಾದಲ್ಲಿ, ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಒಂದು ಚ ಅಪಿ ಅನ್ನೋ ಶಬ್ದಗಳನ್ನ ಬಳಸಿದ್ರು. ಅದಕ್ಕೂ ಒಂದು ಅರ್ಥ ಇದೆ ವಿಶೇಷವಾಗಿ ಅಂತ ತಿಳಿಸೋದಿದೆ. ಆತರ ವ್ಯಾಖ್ಯಾನಕಾರರು ಯಾವುದೇ ಶಬ್ದವನ್ನು ವ್ಯರ್ಥವನ್ನಾಗಿ ಮಾಡ್ಲಿಕ್ಕೆ ಬಿಡಲ್ಲ. ಏನೊಂದು ಸೂಚನೆ ಕೊಡ್ತಾ ಇರತ್ತೆ ಆ ಶಬ್ದ ಅಂತ. ಇಲ್ಲೂ ಇಷ್ಟೆಲ್ಲ ವಸ್ತುಗಳನ್ನ ಹೇಳಿ ಕೃಷ್ಣನನ್ನ ಹೇಳ್ದೆ ಇದ್ರೆ ಹೇಗೆ? ಅದಕ್ಕೆ ಚ ಅನ್ನೋದ್ರಿಂದ ಕೃಷ್ಣನನ್ನ ಕೊನೆಗೆ ತಗೊಂಡಿದ್ದಾರೆ. ಅದ್ ಯಾಕೆ ಅದನ್ನ ಹಾಕಿ ತಗೊಂಡ್ರು ಅಂದ್ರೆ, ಇಲ್ಲಿ ನಾವು ಚಿಂತನೆ ಮಾಡ್ಬೇಕಾಗಿದೆ, ಏನೋ ಅನುಸಂಧಾನ ಮಾಡ್ಬೇಕಾಗಿದ್ದು, ಪ್ರತಿ ವಸ್ತುವಿನಲ್ಲಿ ಆ ಕೃಷ್ಣ ಇರ್ತಾನೆ, ವಿಶೇಷವಾಗಿ ಒಂದು ರೂಪದಿಂದಲೂ ಇದ್ದಾನೆ. ಅದನ್ನ ಮುಂದ್ವರ್ಣನೆ ಮಾಡ್ತಾರೆ. ಈ ಎಲ್ಲ ವಸ್ತುಗಳಲ್ಲಿ ಅಶ್ವತ್ಥ, ಚೂತ, ಪನಸ, ಆಮ್ರ, ನಾರಿಕೇಲ, ಧಾತ್ರಿ, ಇಕ್ಷುದಂಡ, ಕದಲಿ ಏನೇನಿದೆ ಎಲ್ಲ ವಸ್ತುಗಳ ಮಧ್ಯದಲ್ಲಿ ರುದ್ರದೇವರ ಒಳಗಡೆ, ಆ ತುಳಸಿ ವೃಂದಾವನಗಳ ಒಳಗಡೆ, ಹನುಮಂತ ದೇವರ ಒಳಗಡೆ, ಪ್ರತಿಯೊಂದು ವಸ್ತುಗಳ ಒಳಗಡೆ ತನ್ನ ಸನ್ನಿಧಾನ. ಅದನ್ನ ಸೂಚನೆ ಮಾಡ್ಲಿಕ್ಕೆ ಪ್ರತ್ಯೇಕ ಶಬ್ದ ಹೇಳ್ದೇನೆ ಚ ಅನ್ಬಿಟ್ರು. ಇದ್ರ ಜೊತೆ ಕೃಷ್ಣನ್ ಜೊತೆಗೆ ಇವೆಲ್ಲ ಇದೆ ಅಂತ ಆ ತರ ಅರ್ಥದಲ್ಲಿ. ಇಂಥ ಎಲ್ಲ ವಸ್ತುಗಳ ಮಧ್ಯದಲ್ಲಿ ಏತೇಷಾಂ ಮಧ್ಯೆ ಧವಲ ಇತಿ ಸುದಿವ್ಯ ನಾಮ್ನಿ ಅಂತ ಹೇಳ್ತಾರೆ. ಧವಲ ಅಂತ ಒಳ್ಳೆ ಹೆಸರು, ಮಂಗಳ ನಾಮ. ಒಳ್ಳೆ ಹೆಸರು ಇಟ್ಕೊಂಡವ್ರಿಗೆ ದಿವ್ಯ ನಾಮ ಇಟ್ಕೊಂಡಿದ್ದೀರಿ ಅಂತ, ಅಥವಾ ದೇವರಿಗೆ ದೇವತೆಗಳಿಗೆ ಪ್ರೀತಿ ಪಾತ್ರವಾದ ನಾಮ ಅಂತ ಹೆಸರನ್ನ ಇಟ್ಕೊಂಡಿದ್ದೀರಿ ಅಂತ ಹೇಳ್ತೀವಲ್ಲ. ದೇವರ ಹೆಸರನ್ನ ಇಟ್ಕೊಂಡ್ರೆ, ಗುರುಗಳ ಹೆಸರನ್ನ ಇಟ್ರೆ, ಆ ತರ ಇಲ್ಲಿ ಸುದಿವ್ಯ. ಧವಲ ಅನ್ನೋದು ಶುಭ್ರ, ಶುದ್ಧ ಅನ್ನೋದು ಅರ್ಥ ಕೊಡುತ್ತೆ. ಆ ಧವಲ ಅನ್ನೋದು ಆ ಸರೋವರಕ್ಕೆ ಏನಿದೆ ಅದು ಅತ್ಯಂತ ಯುಕ್ತವಾದ ಹೆಸರು. ಅದು ಸುದಿವ್ಯ ನಾಮ್ನಿ, ಒಳ್ಳೆ ಹೆಸರು ಅಂತ. ಅದನ್ನ ಮಂಗಲ ನಾಮಯುತ ಸ್ಥಿತ ಅಂತ ಹೇಳ್ತಾರೆ. ಮಂಗಲ ನಾಮದಿಂದ ಇರುವಂತಹ ಧವಲೆಯವಳು ಅಂತ. ಇಷ್ಟಾದ್ಮೇಲೆ ಯಾರದು ಅಷ್ಟೊಂದು ವಿಶೇಷ ಹೇಳ್ತಾ ಇದಿರಲ್ಲ, ಆ ಧವಲ ಏನದು? ಧವಲ ಅಂದ್ರೆ ಬರೀ ಧವಲ. ಶುಭ್ರ ಅಂತಂದ್ರೆ ಅದು ಗಂಗೆಯಲ್ಲೇ ಆ ಶುಭ್ರತೆಯನ್ನ ಎದ್ದೆದ್ದು ಕಾಣೋದು ನದಿಗಳಲ್ಲಿ. ಅಂತ ವಿಶೇಷವಾದ ಶುಭ್ರತೆಯನ್ನ ಪಡೆದಿರೋಳು ಈ ಧವಲ ಗಂಗೆ ಅಂತ ಆ ಗಂಗೆಯ ವರ್ಣನೆಯನ್ನ ಮಾಡ್ತಾರೆ. ಆ ಗಂಗೆ ಏನ್ ಮಾಡ್ತಾಳೆ? ಧವಲ ಗಂಗಾ ಸೇವನೆಯನ್ನ ಮಾಡಿದ್ರೆ ನಮಗೇನ್ ಫಲ ಸಿಗುತ್ತೆ? ಹಾಗ ಧವಲ ಗಂಗೆಗೆ ಹೋದಾಗ
ಸೋದಾ ಕ್ಷೇತ್ರಕ್ಕೆ ಹೋದಾಗ ಒಂದು ಸಪ್ತವೃಂದಾವನಕ್ಕೆ ಪುಸ್ತಕ ಇಟ್ಕೊಂಡಿರ್ಲೇಬೇಕು ಅಂತ ಅರ್ಥ. ಪಂಚವೃಂದಾವನ ಸ್ತೋತ್ರ ಹೇಗ್ ಮಾಡ್ಬೇಕು ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ, ವಾದಿರಾಜರೇ ಹೇಳ್ಕೊಟ್ಟಿದ್ದಾರೆ. ಇನ್ನು ಈ ಧವಲಗಂಗಾ ಸ್ತೋತ್ರ, ಧವಲಗಂಗಾ ಹತ್ರ ಪ್ರಾರ್ಥನೆ ಏನೇನಿದೆ ಅದನ್ನು ತೋರಿಸಿದ್ದಾರೆ. ಈ ಧವಲಗಂಗಾ ಸ್ತೋತ್ರ ಈಗ ಮುಂದೆ ಬರುತ್ತೆ, 37ನೇ ಶ್ಲೋಕ. ಗಂಗಾ ಸುಮಂಗಲ ಗವತಿ ಸ್ವಭಕ್ತ ಪಾಪೌಘ ಭಂಗ ಕರಿಣಿ ತರಿಣಿ ಭವಾಬ್ಧೇ ಸಾಮಾನಿನಿ ಪರಮ ಪಾವನ ಪಾವನಿ ಚ ಬೃಂದಾವನಸ್ಯ ಮಮ ಪಶ್ಚಿಮಗಾ ವಿಭಾತಿ. ಮಮ ವೃಂದಾವನಸ್ಯ ಅಂದ್ರೆ ವಾದಿರಾಜರು ಹೇಳ್ತಾ ಇರೋದು, ನನ್ನ ವೃಂದಾವನದ ಪಶ್ಚಿಮ ದಿಕ್ಕಿನಲ್ಲಿ ಈ ಧವಲ ಶೋಭಿಸ್ತಾ ಇದ್ದಾಳೆ. ಸಾ ಮಾನಿನಿ ಅಂತ ಹೇಳ್ತಾರೆ, ತುಂಬಾ ಗೌರವ ಕೊಡ್ಬೇಕು, ಒಳ್ಳೆ ಗೌರವವನ್ನ ಮಾನ್ಯತೆಯನ್ನ ಪಡೆದಿರೋಳು ಅಂತ ಮಾನಿನಿಯವಳು. ಪರಮ ಪಾವನ ಪಾವನಿ. ಹಾಗೆ ಧವಲಗಂಗೆ ಮಹಾತ್ಮೆ ಏನು ಅಂದ್ರೆ ಪರಮ ಪಾವನ, ಜಗತ್ತಿನಲ್ಲಿ ಪವಿತ್ರ ಮಾಡೋ ವಸ್ತುಗಳು ಕೆಲವಿದೆ, ಅದನ್ನ ಪಾವನ ವಸ್ತು ಅಂತ ಕರಿತೀವಿ. ಅಂದ್ರೆ ಈಗ ಅಗ್ನಿ ಇದೆ, ಜಡವಾದ ಅಗ್ನಿ. ಅಗ್ನಿ ಅದು ಪವಿತ್ರವನ್ನಾಗಿ ಮಾಡುತ್ತೆ. ಯಾವುದೇ ಒಂದು ಈ ಬಂಗಾರ ಆಗ್ಲಿ ಮತ್ತೊಂದಾಗ್ಲಿ ಅಗ್ನಿಯ ಸಂಪರ್ಕಕ್ಕೊಳಗಾದ್ರೆ ಅಲ್ಲಿ ಶುದ್ಧಿ ಬರುತ್ತೆ, ಅಗ್ನಿಯಿಂದ ಶುದ್ಧಿ ಅಂತ ಇದೆ. ಈಗ ಸೂರ್ಯನ ದರ್ಶನ ಅಂದ್ರೆ ಸೂರ್ಯನಿಂದ ಶುದ್ಧಿ. ಈ ತರ ತೇಜಸ್ಸುಗಳಿಂದ ಒಂದು ಶುಚಿತನ ಆಗುತ್ತೆ. ಮೈಲಿಗೆ ಅಂದ್ರೆ ಅದು ಶುಚಿ ಆಗ್ತಾರೆ ಅಂತ ಶಾಸ್ತ್ರದಲ್ಲಿ ಸೂರ್ಯ ದರ್ಶನಕ್ಕೆ, ಅಗ್ನಿ ದರ್ಶನಕ್ಕೆ, ಅಗ್ನಿಯ ಸ್ಪರ್ಶಕ್ಕೆ ಒಂದೊಂದಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಅದೆಲ್ಲ ಪಾವನ ವಸ್ತು. ಆ ಪಾವನ ವಸ್ತುಗಳಲ್ಲಿ ಪರಮ ಶ್ರೇಷ್ಠ ಅಂತ ವಸ್ತುಗಳಿಗೆ ಪರಮ ಪಾವನ ವಸ್ತು ಅಂತ ಕರಿತೀವಿ. ಆ ಪರಮ ಪಾವನ ವಸ್ತುಗಳಿಗೂ ಪವಿತ್ರವನ್ನು ತಂದುಕೊಡೋಳು ಯಾರು? ಈ ಧವಲಗಂಗೆ ಅಂತ. ಅಷ್ಟು ಪವಿತ್ರ. ಸಾ ಮಾನಿನಿ, ಹಾಗೆ ಪರಮ ಪಾವನ ಪಾವನಿ ಚ, ಹಾಗೆ ಇದೂ ಇದೆ ಅಂತ. ಇನ್ನು ಗಂಗಾ ಸುಮಂಗಲ ತರಂಗವತಿ. ಈ ಗಂಗೆ ಅದು ಧವಲಾ ಗಂಗಾ ಅಂತ ಹಿಂದಕ್ಕೆ ಸೇರಿಸ್ಕೊಂಡ್ಬಿಡ್ಬೇಕು. ಧವಲ ಅಂತ ಒಳ್ಳೆ ಹೆಸರಿರುವಂತ ಗಂಗೆ. ಅದ್ ಯಾಕೆ ಇದು ಕೊಟ್ಟಿದ್ದಾರೆ ಅಂದ್ರೆ, ಗಂಗೆ ಅನೇಕ ಕಡೆ ಇದ್ದಾಳೆ. ವಿಷ್ಣು ಪಾದೋದ್ಭವ ಗಂಗಾ ಅಂತ ಹೇಳ್ತೀವಿ, ಅಲ್ಲಿ ಗಂಗೆಗೆ ಹೆಸರು ವಿಷ್ಣು ಪಾದೋದ್ಭವ ಅಂತ ಹೆಸರು. ಮತ್ತೆ ತ್ರಿವಿಕ್ರಮ ಪಾದೋದ್ಭವ, ಹೀಗೆ ಒಂದೊಂದೊಂದು ಗಂಗೆಗೆ ಸೇರಿಸಬೇಕಾದ ಹೆಸರುಗಳನ್ನ, ಅನೇಕ ಗುಣಗಳನ್ನ ಹೇಳಿ ಅದನ್ನ ಸೇರಿಸೋದಿದೆ, ಶಬ್ದಗಳನ್ನ. ಇಲ್ಲಿ ಸೋದಾ ಕ್ಷೇತ್ರದಲ್ಲಿ ಇರುವಂತಹ ಯಾವ ಗಂಗಾ ಇದ್ದಾಳೆ ಇವಳನ್ನ ಧವಲ ಅಂತ ಕರಿಬೇಕಂದ್ರೆ ಧವಲಾ ಗಂಗಾ, ಧವಲಗಂಗಾ ಅಂತ ಈಗ ಪ್ರಸಿದ್ಧಿಗೆ ಬಂದಿದೆ. ಸುಮಂಗಲ ತರಂಗವತಿ, ಇವಳ ಗಂಗೆಯ ತರಂಗಗಳು, ಅಲೆಗಳು ಹೇಗಿರುತ್ತೆ, ಅದು ಮಂಗಳಕರವಾದ ಅಲೆಗಳು. ಅಂದ್ರೆ ಅದ್ರಲ್ಲಿ ಏನಿದೆ ಆ ಸರೋವರದಲ್ಲೇ ಚಿಕ್ಕದಾಗಿ ಅಲೆಗಳು. ಹೀಗೇನೋ ನದಿ ಅಂದ್ರೆ ಪ್ರವಾಹ ಇರುತ್ತೆ, ಅದು ಹೀಗೆ ಆಗ್ತಾ ಇರುತ್ತೆ. ಆದ್ರೂ ಆ ತೆಳುವಾಗಿ ಇದ್ರು ಆ ಅಲೆಗಳೇನ್ ಕಾಣುತ್ತೆ ನಿಧಾನಕ್ಕೆ ಆ ಸರೋವರದಲ್ಲೇ, ಅಂಥ ಅಲೆಗಳು ಅದು ಮಂಗಳ. ಅದರಿಂದ ಒಳ್ಳೆ ಮಂಗಳಕರವಾದ ಹೆಸರು, ಮಂಗಳಕರವಾದ ತರಂಗ ಅಲೆಗಳು ಇದರಲ್ಲಿದೆ. ಅಷ್ಟೇ ಅಲ್ಲ, ಯಾವ ಭಕ್ತರು ಈ ಧವಲಗಂಗೆಗೆ ಬಂದು ಸೇವೆಯನ್ನ ಮಾಡ್ತಾರೋ ಅವರ ಪಾಪೌಗ ಭಂಗ ಕರಿಣಿ, ಅವರ ಪಾಪದ ಓಘ ಅಂದ್ರೆ ಸಮೂಹ ಗುಂಪು ಅಂತ ಅರ್ಥ, ಅದನ್ನೆಲ್ಲ ಭಂಗವನ್ನ ಮಾಡ್ತಾಳೆ. ಈ ರೀತಿ ಎಲ್ಲರ ಪಾಪಗಳನ್ನ, ಭಕ್ತರ ಪಾಪಗಳನ್ನ ನಾಶ ಮಾಡುವಂತ ಶಕ್ತಿಯನ್ನ ಹೊಂದಿರುವಂತವಳು ಧವಳಗಂಗೆ. ಹಾಗೆ ಭವಾಬ್ಧೇಹೆ ತರಿಣಿ ಅಂತ 2 ಪಾಠ ಇದೆ. ತರಿಣಿ ಅದ ಅರ್ಥ ಏನು? ದಾಟಿಸೋಳು ಅಂತ ಅರ್ಥ. ಕೇವಲ ಪಾಪಗಳನ್ನ ಕಳೆಯೋದಷ್ಟೇ ಅಲ್ಲ, ಸಂಸಾರ ಸಾಗರ, ಭವ ಅಬ್ಧಿ ಸಂಸಾರ ಸಮುದ್ರ, ಇದನ್ನ ದಾಟಿಸುವಂಥವಳು ಇವಳು. ಅಂದ್ರೆ ಧವಲಗಂಗಾ ಸೇವನೆ ತುಂಬಾ ಪವಿತ್ರ. ಅದರಿಂದ ಮನಃಶುದ್ಧಿಯಾಗಿ ಶಾಸ್ತ್ರಜ್ಞಾನ ಚೆನ್ನಾಗಿ ಬರೋ ತರನೂ ಅನುಗ್ರಹ ಆಗುತ್ತೆ. ಅಷ್ಟು ದೇವತಾ ಸನ್ನಿಧಾನ
ಈ ಹತ್ರದಲ್ಲಿ ಇರುವಂತ ಧವಲಗಂಗೆ. ಆದ್ರಿಂದ ಎಲ್ಲಾ ತರ ಅನುಗ್ರಹನೂ ಆಗತ್ತೆ. ಸಂಸಾರ ಸಮುದ್ರದಿಂದ ದಾಟೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಇಷ್ಟನ್ನ ಇಲ್ಲಿ ಒಂದೊಂದು ಆ ಧವಲಗಂಗೆಗೆ ವಿಶೇಷಣ ಏನ್ ಕೊಟ್ಟಿದ್ದಾರೆ, ಇದರಿಂದ ನಮಗೆ ಇಷ್ಟು ವಿಷಯ ಗೊತ್ತಾಯ್ತು. ನಂತರ ನೋಡ್ತೀನಿ, ಮೆಸೇಜ್ ತಕ್ಷಣ ನೋಡ್ಲಿಕ್ಕಲ್ಲ, ಮತ್ತೆ ನೋಡೋಣ. ಇನ್ನು ಈ ಧವಲಗಂಗೆಯ ವರ್ಣನೆಯನ್ನ ಇದುವರೆಗೆ ಮಾಡಿದ್ವಿ. ಮತ್ತೆ ಧವಲಗಂಗೆ ಹೇಗ್ ಬಂದು, ಗಂಗೆ ಹೇಗ್ ಬಂದು ಈ ಧವಲ ಅನ್ನೋ ಸರೋವರಕ್ಕೆ ಅಂತ ಆ ಒಂದು ವಿಷಯವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 38ನೇ ಶ್ಲೋಕ. ಮುನಿ ಮಂತ್ರ ತಮಾಹೂತ ಭೀತ ದಿವ್ಯ ಸರೋಗತ ವಿಷ್ಣು ಸುತ ಲೋಕಮಾತಾ ಸತತಂ ಸುಗತಿ ಸತಾಂ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಅದಕ್ಕೆ ವಿವರಿಸ್ತಾರೆ ಇಲ್ಲಿ ವ್ಯಾಖ್ಯಾನದಲ್ಲಿ. ಧವಲಗಂಗಾಯ ಭಾಗೀರಥಿ ಆಗಮನ ಮಹಾ. ಧವಲಗಂಗೆ ಅಂತ ಹೆಸರು ಗೊತ್ತಾಯ್ತು. ಇಲ್ಲಿ ಭಾಗೀರಥಿ ಬಂದು ಅಂದ್ರೆ ದೇವಗಂಗೆ, ತ್ರಿವಿಕ್ರಮ ಪಾದೋದ್ಧವೆ ಆ ಗಂಗೆ ಬಂದ್ಲು ಅಂತ ಅರ್ಥ. ಭಾಗೀರಥಿ ಬಂದಿದ್ದಾರೆ. ಭಗೀರಥನ ಪ್ರಯತ್ನ ಬಂದವಳು ಭಾಗೀರಥಿ, ಅದ ಹೆಸರು ನಮಗ್ ಗೊತ್ತೇ ಇದೆ, ಪ್ರಸಿದ್ಧ. ಆ ಭಾಗೀರಥಿಯ ಆಗಮನ ಆಯ್ತು ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಹೇಗ ಆಗಮನ ಆಯ್ತು? ಈಗ ಮಧ್ವ ಸರೋವರದಲ್ಲೂ ಕೃಷ್ಣನ ಹಿಂಬದಿ ಇರುವಂತಹ ಏನ್ ಸರೋವರ, ಮೊದಲು ಅನಂತ ಸರೋವರ, ನಂತರ ಮಧ್ವ ಸರೋವರ ಅಂತ ಪ್ರಸಿದ್ಧಿಗೆ ಏನ್ ಬಂದಿದೆ. ಆ ಮಧ್ವ ಸರೋವರದಲ್ಲಿ ನಮಗ್ ಗೊತ್ತು ಗಂಗಾ ಸನ್ನಿಧಾನ ಇದೆ ಅಂತ. ಅದೇ ರೀತಿ ಇಲ್ಲಿ ಹಯಗ್ರೀವ ದೇವರ ಸನ್ನಿಧಾನ, ಅಷ್ಟೊಂದು ಭಗವದ್ ರೂಪಗಳ ಸನ್ನಿಧಾನ, ಅದರ ಹಿಂದೆ ಸರೋವರ ಇಲ್ಲಿದೆ, ಧವಲಗಂಗಾ ಸರೋವರ. ಆ ಧವಲಗಂಗಾ ಸರೋವರದಲ್ಲಿ ಭಾಗೀರಥಿಯ ಆಗಮನ ಆಯ್ತು. ಭಾಗೀರಥಿ ಬಂದ್ಲು. ಯಾವ ಕಾರಣಕ್ಕೆ ಬಂದಿದ್ದು? ಅಲ್ಲಿ ಆಜ್ಞೆ ಆಯ್ತು. ತದಾಜ್ಞಯೋಪಾಗತ ಜಾಹ್ನವಿ ಜಲೆ ಅಂತ ಮಧ್ವಜರೆಲ್ಲ ವರ್ಣನೆ ಮಾಡ್ತಾರೆ, ನಮ್ಗೆ ಗೊತ್ತಿರೋ ವಿಷಯ. ಇಲ್ಲಿ ಮುನಿ ಮಂತ್ರ ಸಮಾಹೂತ ಅಂತ ಹೇಳ್ತಾರೆ ವಾದಿರಾಜರು. ಮುನಿ ಅಂದ್ರೆ ಅದು ತಾವೇ, ವಾದಿರಾಜ ಮುನಿಗಳು ಅಂತ ಅರ್ಥ. ತಾವು ಮಂತ್ರದಿಂದಾಗಿ ಕರೆದ್ರು, ಅದರಿಂದ ಭೀತ ಹೆದರ್ಕೊಂಡು ಬಂದಂತೆ ಇಲ್ಲಿ ಧವಲಗಂಗಾ ಸರೋವರದಲ್ಲಿ ಬಂದು ಆ ಭಾಗೀರಥಿ ಇದ್ದಾಳೆ. ಇವಳು ಬೇರೆ ಯಾರು ಅಂತ ಅನ್ಕೊಂಡ್ಬೇಡಿ, ಅದೇ ಯಾರು, ವಿಷ್ಣೋಹೋ ಸುತ, ವಿಷ್ಣುವಿನ ಮಗಳು. ಅಂದ್ರೆ ಆ ವಿಷ್ಣುವಿನ ಪಾದದ ಆ ಹೆಬ್ಬೆರಳಿನ ಒಂದು ಕೊನೆಯ ತುದಿ ಭಾಗ ತಾಕಿ ಏನು ಉದ್ಭವ ಆದ್ಲಲ್ಲ ತ್ರಿವಿಕ್ರಮ ಅವತಾರದಲ್ಲಿ, ಅಂತಹ ವಿಷ್ಣುವಿನ ಮಗಳೇ ಇಲ್ಲಿ ಬಂದಿರೋದು. ಇನ್ನು ಲೋಕ ಮಾತಾ, ಇಡೀ ಜಗತ್ತಿಗೆ ಮಾತಾ ಅಂತ, ತಾಯಿ ಅಂತ ಹೇಳಿದೆ. ಯಾಕೆ ತಾಯಿ? ತಾಯಿ ಥರನೇ ಪೋಷಣೆ ಮಾಡ್ತಾಳೆ. ಎಂದಿಗೂ ಇಷ್ಟೊಂದು ಜನ ಬಂದಿದ್ದಾರೆ, ಇವ್ರ ಪಾಪಗಳನ್ನ ನಾನ್ ಯಾಕೆ ಕಳಿಬೇಕು ಅಂತಿಲ್ಲ. ತಾಯಿಯ ಪ್ರೀತಿಯನ್ನು ತೋರಿಸಿ ಆ ಮಕ್ಕಳಲ್ಲಿರೋ ಆ ಪಾಪಗಳನ್ನೆಲ್ಲ ತನ್ನಲ್ಲಿ ಹೊತ್ಕೊಳ್ತಾರೆ. ಬೇಡ ಇವ್ರ ಹತ್ರ ಇರೋದು, ಇಲ್ಲಿ ಬಂದಿದ್ದಾರೆ, ಇವನ್ನೆಲ್ಲ ಶುದ್ಧ ಮಾಡ್ತೀನಿ ಅಂತ ಲೋಕ ಮಾತಾ ಯಾರು? ಈ ಧವಲಗಂಗೆ ಇರುವಂತ ಭಾಗೀರಥಿ. ಸತತಂ ಸತಾಂ ಸುಗತಿ, ಅಷ್ಟೇ ಅಲ್ಲ, ಯಾವಾಗ್ಲೂ ಇವಳು ಸಜ್ಜನರಿಗೆ ಒಳ್ಳೆ ಆಧಾರ. ಅಂದ್ರೆ ಯಾರಾದ್ರೂ ಸಾಧನೆ ಮಾಡ್ಬೇಕು ಅಂತಿದ್ರೆ ಆ ಧವಲಗಂಗೆಯ ಸೇವನೆಯನ್ನ ಮಾಡಿ ಸಾಧನೆ ಮಾಡ್ಬೇಕು. ಧವಲಗಂಗೆಯ ಸೇವೆ ಅಂದ್ರೆ ನಮಗ್ ಗೊತ್ತಿದೆ, ಅಲ್ಲಿ ಮುಳುಗು ಹಾಕೋದು, ಆ ತೀರ್ಥ ಸೇವನೆಯನ್ನು ಮಾಡೋದು, ಅನೇಕ ತರ ಅದರ ಹತ್ರ ಕೂತ್ಕೊಂಡು ಆ ಸ್ತೋತ್ರ ಹೇಳ್ಕೊಡೋದು ಧವಲಗಂಗೆ ಹತ್ರ, ಈ ತರ ನಾನಾ ತರ. ಅಂತೂ ವಾದಿರಾಜರ ಆ ಮಂತ್ರಗಳಿಂದಾಗಿ ಅವರು ಕರೆಯೋ ರೀತಿಯಿಂದ ಕರೆದಿದ್ದಕ್ಕೆ ಹೆದರ್ಕೊಂಡ್ ಬಂದಿದ್ ಯಾಕೆ ಅಂತ ಒಂದು ಪ್ರಶ್ನೆ ಉಳ್ಕೊಳತ್ತೆ ಕೊನೆಗೆ. ಅದಕ್ಕೆ ಇಲ್ಲೇನ್ ಹೇಳಿದ್ದಾರೆ, ಅದು ನಾನಾಗೆ ಇಲ್ಲಿ ಬರ್ಬೇಕಾಗಿತ್ತು. ಮಧ್ವ ಸರೋವರಕ್ಕೆ ಬಂದಿದ್ಲು ಗಂಗೆ, ನಾನು ಇಲ್ಲಿ ತಾನಾಗೆ ಬರ್ಬೇಕಾಗಿತ್ತು. ಅಷ್ಟೊತ್ತಿಗೆ ವಾದಿರಾಜರ್ಗೆ ಹೋಗಿದ್ರು, ಅದಕ್ಕೆ ಬಂದ್ಲು ಗಂಗೆ. ಏನ್ ಹೆದರಿಕೆ ಆಯ್ತು ಅಂದ್ರೆ, ಈ ದೊಡ್ಡವ್ರ ಹತ್ರ ಸಾಮಾನ್ಯವಾಗಿ ಚಿಕ್ಕವರು ತಾವಾಗೆ ಏನೋ ಕೆಲಸ ಮಾಡ್ಬೇಕಾಗಿ ಬರುತ್ತೆ, ತಾವೇ ಸೇವೆ ಮಾಡ್ಲಿಕ್ಕೆ ಬರ್ಬೇಕು. ಬಂದ್ರೆ ಸರಿ, ಕರೆದಾಗ ಏನೋ ಒಂಥರ ಮುಜುಗರ, ಸ್ವಲ್ಪ ಹೆದರಿಕೆ ಇರುತ್ತೆ. ಏನಂತಾರೋ ಏನೋ ಅನ್ನೋ ತರ ಹೆದರಿಕೆಯಿಂದ ಬರ್ತಾರಲ್ಲ ಹತ್ತತ್ರಕ್ಕೆ, ಆ ತರ ನಾನಾಗೆ ಬರ್ಬೇಕಾಗಿತ್ತು. ಅಷ್ಟೊತ್ತಿಗೆ
ವಾದಿರಾಜರ ಆಹ್ವಾನ ಆಯ್ತು, ದಡ ದಡ ಸ್ವಲ್ಪ ಭಯದಿಂದ ಈ ಸರೋವರಕ್ಕೆ ಬಂದ್ಲು ಅಂತ ಇಷ್ಟೇ ಅಭಿಪ್ರಾಯದಲ್ಲಿ. ಹೊರತೇನೋ ಹೆದರಿಸಿ ಅಲ್ಲಿ ಬಂದ್ಲು ಅಂತ ಹಂಗರ್ಥ ಅಲ್ಲ. ಅದು ಗೌರವ. ಯಾಕೆ ಭೀತ ಅಂದ್ರೆ ವಾದಿರಾಜರ ಕಕ್ಷೆಯಲ್ಲಿ ಧಾತವ್ಯ ರುಜುದೇವತೆ ಗಂಗೆಯ ಕಕ್ಷೆಯಲ್ಲಿ, ಅದು ಸಹಜವಾಗಿ ಅಷ್ಟು ದೊಡ್ಡವ್ರ ಹತ್ರ ಬರ್ಬೇಕಾದ್ರೆ ಆ ಭಾವ ಇರುತ್ತೆ. ಹಾಗಾಗಿ ಭೀತಾ ದಿವ್ಯ ಸರೋಗತ, ಈ ದಿವ್ಯ ಸರೋವರದಲ್ಲಿ ಬಂದಿದ್ದಾಳೆ, ನೆಲೆಸಿದ್ದಾಳೆ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇನ್ ಮುಂದೆ ಧವಲಗಂಗಾ ತೀರದಲ್ಲಿ ಒಂದೊಂದೇ ರೂಪ, ಅದು ಭಗವಂತ ವಿಷ್ಣು ಜೊತೆಗೆ ರುದ್ರದೇವರು ಮತ್ತೆ ಪ್ರಾಣದೇವರು ಅಂದ್ರೆ ಹನುಮಂತ ದೇವರು, ಯಾರ್ಯಾರ ಸನ್ನಿಧಾನ ಅಲ್ಲಿದೆ ಅದನ್ನ ಹೇಳುವಂತಹ ಪ್ರತಿ ಶ್ಲೋಕಗಳನ್ನ ಹೇಳಿ ಕೊನೆಗೆ ಈ ಸರೋವರದ ಮಹಿಮೆ ಇನ್ನೇನ್ ಹೇಳಲಿಕ್ಕೆ ಸಾಧ್ಯ, ಎಷ್ಟು ಪವಿತ್ರ ಅಂತ ಹೇಳಿ ಏನ್ ಫಲವನ್ನ ಪಡಿತಾರೆ ಈ ಧವಲಗಂಗೆಯನ್ನ ಸೇವೆ ಮಾಡಿದವರು ಅಂತ ಅದನ್ನ ವರ್ಣಿಸ್ತಾ ಹೋಗ್ತಾರೆ. ಮುಂದಿನ ಶ್ಲೋಕ ಕೂಡ 39ನೇದು. ಹಿತ್ವಾತು ಮತ್ಸುತಾಂ ಸ್ಥಾತುಂ ನಚೋತ್ಸೇಹೇ ಕದಾಪಿ ಇತಿ ಬುದ್ಧ್ಯೈವ ವಿಷ್ಣುಸ್ತು ದೇವಃ ತತ್ತೀರಗೋಭವತ್. ಈಗ ಕೃಷ್ಣ ಯಾಕಲ್ಲಿ ಬಂದ, ಭಗವಂತ ಯಾಕೆ ಅದು ತ್ರಿವಿಕ್ರಮ ರೂಪದಿಂದನೇ ಬರಬಹುದಿತ್ತು, ಅಲ್ಲಿ ಬಂದಿದ್ದಾನೆ, ಇನ್ನೊಂದು ಅಲ್ಲೇ ನೆಲೆಸಿದ್ದಾನೆ, ತ್ರಿವಿಕ್ರಮ ಪ್ರತಿಷ್ಠಾನ ಆಗಿದೆ. ಇಲ್ಲಿ ಕೃಷ್ಣ ಧವಲಗಂಗೆ ಹತ್ರ ಇದ್ದಾನೆ. ಈ ಕೃಷ್ಣ ಯಾಕೆ ಬಂದಲ್ಲಿ ನೆಲೆಸಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಕೊಡ್ತಾರೆ, ಬಹಳ ಚೆನ್ನಾಗಿ ಕಾರಣ ಕೊಡ್ತಾರೆ. ಮತ್ಸುತಾಂ ಪಾದಾಂಗುಷ್ಠ ಜಾತ, ಅದು ಮಗಳನ್ನ ಕಳಿಸ್ಕೊಡೋದು ಹೇಗೆ, ಕಳಿಸ್ಕೊಟ್ಟಾದ್ಮೇಲೆ ತಂದೆಗೆ ಮಗಳನ್ನ ಬಿಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ, ಮಗಳ ಜೊತೆಗೆ ವಾಸ ಮಾಡ್ಬೇಕು ಅಂತ. ಅದಕ್ಕೆ ಗಂಗೆ ತಾನೇನು ತನ್ನ ಪಾದ ಅಂಗುಷ್ಠದಿಂದ ಉದ್ಭವಿಸಿದ್ಲು, ಆ ಗಂಗೆಯನ್ನ ಅಂದ್ರೆ ಈಗ ಧವಲ ಗಂಗೆಯನ್ನ ಬಿಡ್ಲಿಕ್ಕೆ ಅವನಿಗೆ ಮನಸ್ಸು ಬರ್ತಾ ಇಲ್ವಂತೆ, ಕೃಷ್ಣನಿಗೆ ಭಗವಂತನಿಗೆ. ಅದಕ್ಕೋಸ್ಕರ ಬಿಟ್ಟು ಹೋಗ್ಬೇಕು ಅಂತ ಮನಸ್ಸು ಆಗ್ಲಿಲ್ಲ. ಆದ್ರಿಂದ ಈ ಧವಲಗಂಗಾ ತೀರದಲ್ಲೇ ಇತಿ ಬುದ್ಧಿಯ ಏವ, ಹೀಗ್ ಬುದ್ಧಿಯನ್ನ ಹೀಗ್ ಮನಸ್ಸಿರೋದ್ರಿಂದಲೇ ಅವನು ವಿಷ್ಣು ದೇವಃ ತೀರಗಃ ಭವತ್, ಈ ತೀರದಲ್ಲೇ ಇನ್ನು ನೆಲೆಸಿದ್ದಾನೆ. ಹಿತ್ವಾತು ಮತ್ಸುತಾಂ, ಮತ್ಸುತಾಂ ಹಿತ್ವ ಅಂದ್ರೆ ನನ್ನ ಮಗಳಾದ ಧವಲಗಂಗೆಯನ್ನ ಹಿತ್ವ ಅಂದ್ರೆ ಬಿಟ್ಟು, ಸ್ಥಾತುಂ ಕದಾಪಿ ನಚ ಉತ್ಸೇ ಅಂದ್ರೆ ಇರ್ಲಿಕ್ಕೆ ಯಾವತ್ತೂ ಅದ್ರಾಗೆ ಉತ್ಸಾಹ ತೋರಿಸ್ಲಿಲ್ಲ. ಅಂದ್ರೆ ಅರ್ಥ ಮನಸ್ಸು ಅನ್ಕೊಳ್ಳಿಲ್ಲ, ಹಾಗೆ ಉತ್ಸಾಹ ಒಂಥರ ಲವಲವಕ್ಕೆ ಅದ್ ಬರೋದೇ ಇಲ್ಲ. ಅದ್ ಹೆಂಗ್ ಬರ್ಲಿಕ್ಕೆ ಸಾಧ್ಯ, ಯಾಕೆಂದ್ರೆ ಮತ್ಸುತಾಂ ತನ್ನ ಮಗಳು ಅಂತ. ಆದ್ರಿಂದ ಮಗಳನ ಮೇಲೆ ತಂದೆ ಪ್ರೀತಿ ಏನಿದೆಯಲ್ಲ, ಆ ಪ್ರೀತಿಯನ್ನ ತೋರಿಸೋ ಇದರಲ್ಲಿ ಭಗವಂತ ಹಾಗೇ ಇದ್ದಾನೆ, ಆ ವಿರಹವನ್ನ ಸಹಿಸದೆ ಅಲ್ಲೇ ಹತ್ರದಲ್ಲಿ ಕೃಷ್ಣ ಬಂದಿದ್ದಾನೆ ಅಂತ. ಅದನ್ನ ಸಾಕ್ಷಾತ್ ಈ ಧವಲಗಂಗೆ ಅಂದ್ರೆ ಆ ವಿಷ್ಣು ಪಾದೋದ್ಭವೇನೆ ಅಂತ ಇದೊಂದು. ಇನ್ ಮುಂದೆ ರುದ್ರದೇವರ ಬಗ್ಗೆ ಹೇಳ್ತಾರೆ. ರುದ್ರದೇವರು ಬಿಡ್ಲಿಲ್ಲ, ಅವ್ರಿಗೂ ಮನಸ್ಸು ಬರ್ಲಿಲ್ಲ. ಆ ಶ್ಲೋಕ 40ನೇ ಶ್ಲೋಕ. ಹಿತ್ವಾ ಮದಾಶ್ರಯಾಂ ಸ್ಥಾತುಂ ನಚೋತ್ಸೇಹೇ ಕದಾಪಿ ಇತಿ ಬುದ್ಧ್ಯೈವ ರುದ್ರಸ್ತು ದೇವಃ ತೀರಗೋ ಭವತ್. ಅಲ್ಲಿ ವಿಷ್ಣು ಯಾಕೆ ಬಿಡ್ಲಿಲ್ಲ ಅಂದ್ರೆ ತನ್ನ ಮಗಳಾದ್ರಿಂದ ಬಿಡ್ಲಿಲ್ಲ. ರುದ್ರದೇವರಿಗೆ ಏನ್ ಸಂಬಂಧ, ರುದ್ರದೇವರ ಮಗಳೇನಲ್ವಲ್ಲ ಭಾಗೀರಥಿ ಅಂದ್ರೆ. ಅದಕ್ಕೆ ಮದ್ ಆಶ್ರಯಾಂ ಹಿತ್ವ, ಅಲ್ಲ ನನ್ ತಲೆ ಮೇಲೆ ಇತ್ಲು ಗಂಗೆ, ನಾನು ಆಶ್ರಯವನ್ನ ಕೊಟ್ಟಿದ್ದೆ ಗಂಗೆಗೆ ಅಂತ ನನ್ನನ್ನೇ ಆಶ್ರಯಿಸ್ಕೊಂಡಿದ್ದ ಗಂಗೆ ಈಗ ಇಲ್ಲಿ ಬಂದಿದ್ದಾಳೆ ಅಂಥವ್ ನಾ ಬಿಡ್ಲಿಕ್ಕೆ ಮನಸ್ಸಾಗಲ್ಲ, ಆಗ್ಲಿಲ್ಲ ಯಾರಿಗೆ, ರುದ್ರದೇವರಿಗೆ.
ಬಿಡೋದು ಹೇಗೆ? ಅಷ್ಟು ಹೊತ್ತುಕೊಂಡಿದ್ರು ಗಂಗೆಯನ್ನ ಅವರು, ಆದ ಆಶ್ರಯ ಕೊಟ್ಟಿದ್ರು ಆ ಗಂಗೆಗೆ. ಅದ್ ಹೇಗೆ ಅಂದ್ರೆ ನಮ್ಮ ಮನೇಲಿ ಸುಮಾರು ದಿವಸ ಯಾರಿಗಾರು ಜಾಗ ಕೊಟ್ರೆ ಅವ್ರು ಬಿಟ್ಟು ಹೋಗ್ಬೇಕಾದ್ರೆ ಬಿಡ್ಲಿಕ್ಕೆ ಮನಸ್ಸು ಬರುತ್ತಾ? ಇಲ್ಲ. ಹಾಗೆ ಆ ನಂಟು ಇದ್ದೇ ಇರತ್ತೆ. ಆ ತರ ಇಲ್ಲಿ ಗಂಗೆಯನ್ನ ಬಿಡ್ಲಿಕ್ ಮನಸ್ಸಾಗ್ದೇನೆ ಇತಿ ಬುದ್ಧೈವ ರುದ್ರಸ್ತು ದೇವ, ದೇವರಾದ ರುದ್ರದೇವರು, ರುದ್ರ ದೇವತೆ ಅನ್ನೋ ಶಬ್ದ ಕನ್ನಡದಲ್ಲಿ ಬಳಸ್ತೀವಿ. ರುದ್ರ ದೇವರು ಅನ್ನೋದು ಏನು ತಪ್ಪಲ್ಲ. ದೇವ ಅನ್ನೋ ಶಬ್ದ ಅವತ್ತೇ ತಿಳಿಸಿದಂತೆ ದೇವ ಅನ್ನೋದಕ್ಕೆ ಕ್ರೀಡೆಯನ್ನ ಮಾಡೋರು ದೇವತೆಗಳು. ಸೃಷ್ಟಿ, ಸಂಹಾರ, ಸ್ಥಿತಿ ಈ ತರ ಕ್ರೀಡೆಗಳು ಮಾಡೋದಿಲ್ಲ ದೇವತೆ ಅಂತ ಕರಿತೀವಿ. ಅದು ಯಾವುದೇ ತರ ಸೃಷ್ಟಿ ಆಗ್ಬೋದು, ಜಗತ್ತಿನ ಇಡೀ ಬ್ರಹ್ಮಾಂಡದ ಸೃಷ್ಟಿ ಅಂತಾನೆ ಅಲ್ಲ. ಮನುಷ್ಯರಿಗೆ ಯಾವ್ದೋ ಒಂದು ಒಳ್ಳೆ ಘಟನೆಯನ್ನ ಸೃಷ್ಟಿ ಮಾಡ್ಕೊಳ್ಳೋದು, ಕೆಟ್ಟ ಘಟನೆಯನ್ನ ಸೃಷ್ಟಿ ಮಾಡೋದು, ಯಾವ್ದೇ ಆಗ್ಬೋದು. ಈ ತರ ಸೃಷ್ಟಿ ಮುಂತಾದ ಕ್ರೀಡೆಯನ್ನು ಹೊಂದಿರೋಗೆಲ್ಲ ದೇವ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ರುದ್ರಸ್ತು ದೇವ, ಆ ರುದ್ರದೇವರು ತತ್ತೀರಗೋ ಭವತ್, ಅವರು ಈ ತೀರದಲ್ಲೇ ಧವಲಗಂಗಾ ತೀರದಲ್ಲೇ ಇದ್ದಾರೆ. ಇನ್ನು ಮುಂದೆ ಹನುಮಂತ ದೇವರು ಬಂದಿದ್ದಾರೆ. ಇವ್ರು ಯಾಕೆ ಬಂದ್ರು ಹನುಮಂತ ದೇವರು? ಈಗ ಅಲ್ಲಿ ಪಾದದ ಸಂಬಂಧ ಇದೆ. ದೇವರ ಪಾದದಿಂದ ಬಂದವಳು ಇವಳು ಗಂಗೆ. ರುದ್ರದೇವರಿಗೆ ತಲೆ ಸಂಬಂಧ ಇದೆ, ತಲೆಯಲ್ಲಿ ಧರಿಸಿದ್ರು. ಈ ಕಡೆ ಒಬ್ರು ಪಾದದ ಇಂದ ಬಂದಿತ್ತು, ಇನ್ನೊಂದು ತಲೆಯಲ್ಲಿ ಧರಿಸಿತ್ತು. ಇದು ರುದ್ರದೇವರಾಯ್ತು, ಭಗವಂತಂದಾಯ್ತು. ಈ ಹನುಮಂತ ದೇವರು ಯಾಕೆ ಈಗ ಅಂತ ಪ್ರಾಣದೇವರು ಅದಕ್ಕೆ ಹೇಳ್ತಾರೆ 41ನೇ ಶ್ಲೋಕ. ಹಿತ್ವಾ ಮತ್ ಸ್ವಾಮಿನಂ ಧಾತುಂ ನಚೋತ್ಸೇಹೇ ಕದಾಪಿ ಇತಿ ಬುದ್ಧ್ಯೈವ ಹನುಮಾನ್. ಇಲ್ಲಿ 2 ಪಾಠ ಇದೆ. ಹನುಮಾನ್ ಅನ್ನೋದು ಸರಿ, ಹನುಮಾನ್ ಅನ್ನೋದು ಸರಿ. ಹನುಮಾನ್ ಅನ್ನೋದನ್ನ ಹೇಳೋದು, ಇದೊಂದು ಪಾಠನೂ ಇದೆ. ಅದು ಛಂದಸ್ಸಿಗೆ ಅನುಗುಣವಾಗಿ ಇತಿ ಬುದ್ಧೈವ ಹನುಮಾನ್ ಅಂತ ಆಗತ್ತೆ. ಇಲ್ಲಾಂದ್ರೆ ಇತಿ ಬುದ್ಧೈವ ಹನುಮಾನ್ ಅಂತ ಅದು ಸರಿಗ್ ಬರಲ್ಲ ಅಂತ. ಆದ್ರೆ ಈ ಶ್ಲೋಕಗಳಲ್ಲಿ ದೋಷವನ್ನ ಕಂಡು ಹಿಡಿಬಾರ್ದು. ಅದು ಮುಂದಕ್ಕೆ ಇನ್ನೊಂದು ವಿಷಯಲ್ಲಿ ಬರುತ್ತೆ. ಹನುಮಾನನ ಶಬ್ದನೂ ಸರಿ ಇದೆ, ಅದೇನ್ ತಪ್ಪಿಲ್ಲ. ಮತ್ತೆ ಒಂದೊಂದು ಅಕ್ಷರ ಆಚೆ ಈಚೆ ಆದಾಗ ಇಂಥ ಗ್ರಂಥಗಳಲ್ಲಿ ದೋಷ ಅಲ್ಲ. ಆಚಾರ್ಯರ ಗ್ರಂಥಗಳಲ್ಲಿ ಇದ್ದ ಹಾಗೆ ಇಲ್ಲಿ ವಾದಿರಾಜರ ಗ್ರಂಥಗಳಲ್ಲೂ. ಜಯತೀರ್ಥರು ಒಂದು ಉತ್ತರ ಬರೀತಾರೆ ಅನುವ್ಯಾಖ್ಯಾನದಲ್ಲಿ. ಬೇರೆ ಬೇರೆ ಕಡೆ ಆಚಾರ್ಯರು ಒಂದೊಂದು ಶಬ್ದವನ್ನು ಬಳಸಬೇಕಾದ್ರೆ ಎಕ್ಸ್ಟ್ರಾ ಶಬ್ದವನ್ನು ಬಳಸೋದು, ಇಲ್ಲ ಒಂದು ಶಬ್ದ ಅಂದ್ರೆ ಅಕ್ಷರ ಅಂತ ಇಟ್ಕೊಳ್ಳಿ, ಒಂದು ಅಕ್ಷರ ಎಕ್ಸ್ಟ್ರಾ ಹಾಕೋದು, ಇಲ್ಲ ಕಡಿಮೆ ಹಾಕೋದಿರತ್ತೆ. ಶ್ಲೋಕ ಹೇಳ್ಬೇಕಾದ್ರೆ ರಾಗ ಬರಲ್ಲ ಸರಿಗೆ, ಸ್ವಲ್ಪ ಆಚೆ ಈಚೆ ಆಗತ್ತೆ. ದೋಷನ ಅಂದ್ರೆ ಇಲ್ಲ, ನವ ಏಕೇನ ಅಕ್ಷರೇಣ ಛಂದಾಂಸಿವಿ ಅಂತ ನದ್ವಾಕ್ಯ ಅಂತ ಒಂದು ಪ್ರಮಾಣ ಕೊಡ್ತಾರೆ. ಒಂದಕ್ಷರದಿಂದ ಛಂದಸ್ಸೇನು ಹಾಳಾಗಲ್ಲ, 2 ಅಕ್ಷರದಿಂದಲೂ ಆಗಲ್ಲ. ಆಚೆ ಈಚೆ ಲೋಪ ಆದ್ರೂ ತೊಂದ್ರೆ ಇಲ್ಲ ದೊಡ್ಡವ್ರ ವಾಕ್ಯದಲ್ಲಿ. ಯಾವುದು ವಿಶಿಷ್ಟವಾಗಿ ಮಹಾತ್ಮರ ವಾಕ್ಯ ಆಗಿರುತ್ತೋ ಅಂತ ಕಡೆ ದೋಷ ಅಲ್ಲ. ಅದರಿಂದ ಇದು ದೋಷ ಏನಲ್ಲ. ಹನುಮಾನ್ ಅಂತ ಹೇಳಿ ಇನ್ನೊಂದು ಪಾಠನೂ ಇದೆ. ಇತಿ ಬುದ್ಧೈವ ಹನುಮಾನ್ ದೇವಸ್ತತ್ತೀರ ಗೋಭವತ್. ಹಾಗಾದ್ರೆ ಹನುಮಾನ್ ದೇವ, ಹನುಮಂತ ದೇವರು ಯಾಕೆ ಬಂದ್ರು ಅಂದ್ರೆ ಅವರಿಗೂ ಮನಸ್ಸಾಗ್ಲಿಲ್ವಂತೆ ಗಂಗೆಯನ್ನ ಬಿಡ್ಲಿಕ್ಕೆ. ಈ ಯಾಕೆ ಗಂಗೆಯನ್ನ ಬಿಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ ಹನುಮಂತ ದೇವರಿಗೆ ಅನ್ನೋದನ್ನ ಇಲ್ಲಿ ವರ್ಣಿಸಿದ್ದಾರೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮತ್ ಗೋಪಾಲಕೃಷ್ಣ ಅರ್ಪಣೆ. ನಮಸ್ಕಾರ ಗುರುಗಳಿಗೆ ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ಹರೇ ನಮ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.